ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀವಿ. ಹೊರಗೆ ಅಂತ ಹೇಳಿದ್ರೆ ನಾವೀಗ ಸ್ಟೇ ಮಾಡಿದ್ದೀವಲ್ಲ ರೆಸಾರ್ಟು, ಆ ರೆಸಾರ್ಟ್ ಅವ್ರದ್ದು ಸೆಷನ್ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಈ ರೆಸಾರ್ಟ್ದು ಮೆಂಬರ್ ಆಗ್ತೀರಾ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಸೊ ಅವ್ರದ್ದೊಂದು ಸೆಷನ್ ಇರುತ್ತೆ, 2 to 3 hours ಅಂತ ಹೇಳಿದ್ದಾರೆ. ಸೊ ಅವ್ರದ್ದೇ ಪಿಕಪ್ಪು ಡ್ರಾಪು ಇರುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೀವಿ ಈಗ. ಸೊ ನಾವು ಕೂಡ ಸೆಷನ್ನ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ರೂಮಿಗೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಿಹಾಲ್ ಆಟಾಡ್ತೀನಿ ಅಂತ ಹೇಳ್ದ ಪೂಲಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತೇಳಿ ಅವನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋವಾಗ ದಾರಿಲಿ ಇಲ್ಲಿ ಸ್ವಿಂಗ್ ಇತ್ತು, ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂತ ಹೇಳ್ದೆ. ಸೊ ಹಾಗಾಗಿ ಇಲ್ಲೇ ಆಟ ಆಡಿಸ್ತಾ ಇದ್ದೀನಿ. ಸೊ ನಿಹಾಲ್ ಪೂಲಲ್ಲೆಲ್ಲ ಆಟ ಆಡ್ಕೊಂಡ್ಮೇಲೆ ಇಲ್ಲೇ ಕಿಡ್ಸ್ ಪ್ಲೇ ಏರಿಯಾ ಇದೆ ಪೂಲ್ ಪಕ್ಕನೇ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ಹಾಗೆ ದೊಡ್ಡವ್ರಿಗೂ ಕೂಡ ಇಂಡೋರ್ ಗೇಮ್ಸ್ ಕೂಡ ಇಲ್ಲೇ ಇದೆ. ಸೊ ಅವನ್ನ ಈ ಕಡೆ ಆಟ ಆಡೋಕ್ಬಿಟ್ಟು ನಾವಿಬ್ಬರು ಕೂಡ ಅಲ್ಲಿ ಟೇಬಲ್ ಟೆನ್ನಿಸ್ನ ಆಡೋಣ ಅಂಥೇಳಿ ಆ ಸೈಡ್ ಹೋಗಿ ನಾವಿಬ್ಬರು ಆಟ ಆಡ್ತಾ ಇದ್ವಿ. ಸೊ ಈಗ ನಾವು ಊಟಕ್ಕೆ ಅಂತೇಳಿ ಹೊರಗೆ ಹೊರಟ್ವಿ. ಸೊ ಬಂದಾಗಿಂದನೂ ವೆಜ್ಜೇ ತಿಂತಾಯಿದ್ವಿ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನೋಣ ಅಂದ್ಕೊಂಡು ಹೊರಗೆ ಹೊರಟಿದ್ವಿ. ಸೊ ಬೀಚ್ ಹತ್ರನೇ ಊಟ ಮಾಡೋಣ ಅಂತೇಳಿ ನಾವೀಗ ಬೆನಲಿಯಂ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವೇ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂಥೇಳಿ. ಸೊ ನೋಡ್ಬೋದು ನೀವು ಬೆನಲಿಯಂ ಬೀಚ್ ನೈಟ್ ವ್ಯೂ ಹೇಗೆ ಕಾಣ್ತಿದೆ ಅಂಥೇಳಿ. ತುಂಬಾ ಕಾಮಾಗಿ ತುಂಬಾ ಕೂಲಾಗಿದೆ. ಸೊ ನಾವು ಇಲ್ಲೇ ಊಟ ಮುಗಿಸ್ಕೊಂಡು ಈಗ ವಾಕ್ ಮಾಡೋಣ ಅಂಥೇಳಿ ಇಲ್ಲೇ ವಾಕ್ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನೈಟ್ ಬೀಚ್ ವಾಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಸುಮಾರು ಹೊತ್ತು ಇಲ್ಲೇ ಕೂತ್ಕೊಂಡಿದ್ವಿ ನಾವು. ಸೊ ನೋಡಿ ನೈಟ್ ಹೇಗೆ ಕಾಣ್ತಿದೆ ಬೀಚ್ ಅಂಥೇಳಿ. ಗೋವಾಗೆ ಬಂದಮೇಲೆ ಫಸ್ಟ್ ಟೈಮ್ ನಾವು ಮಾರ್ನಿಂಗ್ 6 ಗಂಟೆಗೆ ಎದ್ದು ಹೊರಗೆ ಬಂದಿರೋದು. ಬೆಳಗ್ಗೆನೇ ಎದ್ದು ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ಬೀಚಿಗೆ ಹೋಗ್ತಾ ಇರೋದು. ಇವತ್ತು ನಮಗೆ ಗೋವಾದಲ್ಲಿ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲೇ ನಿಯರು ಬೇತುಲ್ ಅಂತ ಒಂದು ಬೀಚ್ ಇದೆ ಅಂಥೇಳಿ ಒಬ್ಬರು ಸಜೆಸ್ಟ್ ಮಾಡಿದ್ರು ನಮ್ಮದು ರೆಸಾರ್ಟಲ್ಲಿ ಒಬ್ಬರು.
ಸೊ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಸ್ವಲ್ಪ ಬೇಗನೆ ಎದ್ದು ಹೋಗ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗೆ ಆದರೆ ಅಷ್ಟೊಂದು ಬಿಸಿಲಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈಗ ಹೋಗಿ ಬರೋಣ, ಆಮೇಲೆ ರೆಡಿ ಆಗಿಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಯಾಕಂದರೆ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನೋಡಲೇಬೇಕು ಅಂತ ಅಂದ್ಕೊಂಡಿರೋ ಪ್ಲೇಸ್ ಎಲ್ಲ ಆದಷ್ಟು ಕವರ್ ಮಾಡೋಣ ಅಂತೇಳಿ ಅಷ್ಟೇ. ಸೊ ಸ್ವಲ್ಪ ದೂರನೇ ಇತ್ತು ನಮ್ಮ ರೂಮಿಂದ ಬೇತುಲ್ ಬೀಚ್. ಮಾರ್ನಿಂಗು ಹೀಗೆ ಬೈಕಲ್ಲಿ ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾವು ಬೇತುಲ್ ಬೀಚ್ಗೆ ಹೋಗುವಾಗ ದಾರಿಲಿ ಕಾಣಿಸಿದಂಥದ್ದು ಈ ಮರಿಯೋ ಗ್ಯಾಲರಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಮಕ್ಕಳಿಗೆಲ್ಲ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಹಾಲ್ ಕೂಡ ತುಂಬಾ ಇಷ್ಟಪಟ್ಟ, ಹಾಗಾಗಿ ಅವನಿಗೋಸ್ಕರ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಸ್ಟೇ ಮಾಡಿದ್ದೀವಲ್ಲ ಕರ್ಮ ರಾಯಲ್ ಪಾಮ್ ಅಂತೇಳಿ, ಅದರದ್ದೇ ಇನ್ನೊಂದು ಬ್ರ್ಯಾಂಚ್ ಅದು. ಸೊ ಇದೇ ದಾರಿಲಿ ಸುಮಾರು ಒಳ್ಳೆ ರೆಸಾರ್ಟ್ಗಳು ಕೂಡ ಇದೆ. ಈಗ ಬೀಚ್ ಹತ್ರ ಬಂದ್ವಿ. ಸೊ ಅಲ್ಲೇ ಒಂದೆರಡು ವೆಹಿಕಲ್ನ ಪಾರ್ಕ್ ಮಾಡಿದ್ರು. ಎರಡೇನೋ ಬೈಕ್ ಇತ್ತು ಅಷ್ಟೇ, ಅದು ಬಿಟ್ಟರೆ ನಮ್ಮದೇ ವೆಹಿಕಲ್ ಇದ್ದಿದ್ದು. ಸೊ ಹೀಗೆ ಮುಂದೆ ಬಂದರೆ ಇಲ್ಲೇ ಡೈರೆಕ್ಷನ್ ಹಾಕಿದ್ದಾರೆ, ಆ ಬೀಚ್ಗೆ ಹೋಗೋಕ್ಕೆ ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತೇಳಿ. ಸೊ ಈ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಸ್ವಲ್ಪ ಭಯನೇ ಆಯಿತು ಹೋಗೋಕ್ಕೆ, ಏನಕ್ಕಂದರೆ ಜನ ಏನೂ ಇರಲಿಲ್ವಲ್ಲ, ಹಾಗಾಗಿ. ಅದು ಬೆಳಗ್ಗೆ ಬೇರೆ, ಇನ್ನೂ 7 o'clock ಏನೋ ಅಷ್ಟೇ. ಇದೇ ನೋಡಿ ಬೇತುಲ್ ಬೀಚ್. ತುಂಬ ಏನು ಜನ ಇರಲಿಲ್ಲ, ಸ್ವಲ್ಪ ಜನ ಅಷ್ಟೇ, ಅದು ವಾಕ್ ಮಾಡ್ತಾ ಇದ್ದಾರೆ ಅಷ್ಟೇ. ತುಂಬಾ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ನಾವು ಬೀಚ್ ಹತ್ರ ಹೀಗೆ ವಾಕ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಈ ಬೀಚ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲೊಂದು ನದಿ ಆಗಿ ಸಮುದ್ರ ಮೀಟ್ ಆಗುವಂಥ ಪಾಯಿಂಟ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸಾಲ್ ರಿವರ್ ಅಂತೇಳಿ ಆ ನದಿ ಈ ಅರೇಬಿಯನ್ ಸಿ ಇದೆಯಲ್ಲ, ಇದನ್ನು ಮೀಟ್ ಆಗುವಂಥ ಜಾಗ ಇದೆ. ಸೊ ಇದೇ ನೋಡಿ ಸಾಲ್ ರಿವರ್. ಸೊ ಹೀಗೆ ರೈಟ್ ಸೈಡ್ಗೆ ಬಂದರೆ ಅರೇಬಿಯನ್ ಸಿ ಸಿಗುತ್ತೆ. ಸೊ ಇದು ಮೀಟ್ ಆಗೋ ಪಾಯಿಂಟು. ಸಾಲ್ ರಿವರ್ ಹಾಗೆ ಅರೇಬಿಯನ್ ಸೀದು ಸಂಗಮ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬೀಚು. ತುಂಬ ಜನ ಕೂಡ ಇಲ್ಲ, ತುಂಬಾ ಕಾಮಾಗಿ ತುಂಬಾ ಚೆನ್ನಾಗಿದೆ. ನೋಡಿ ಈ ಸೈಡ್ ಪೂರ್ತಿ ರಿವರು, ಕಂಪ್ಲೀಟ್ ಆ ಸೈಡ್ ಬಂದು ಅರೇಬಿಯನ್ ಸಿ. ನಾವು ಕೂಡ ಇಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ. ನೆಹಾಲ್ಗೆ ನೀರಂದರೆ ತುಂಬಾ ಇಷ್ಟ. ಸೊ ನೀರಂದರೆ ಸಾಕು ತುಂಬಾ ಎಂಜಾಯ್ ಮಾಡ್ತಾನೆ ಅವನು. ಸೊ ನಾವು ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಇವಾಗ ಅಲ್ಲಿಂದ ಹೋಗ್ತಾ ಇದ್ದೀವಿ.
ಬೇತುಲ್ ಬೀಚಿಂದ ನಮ್ಮ ರೂಮ್ ಬಂದು 35 ಮಿನಿಟ್ಸ್ ಆಗುತ್ತೆ. ನಾವು ಬೆಳಗ್ಗೆನೇ ಬಂದಿದ್ದು ಒಳ್ಳೆಯದಾಯಿತು, ಏನಕ್ಕಂದರೆ ಆಟ ಆಡೋಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತೇ ನಮ್ಮದು ಗೋವಾದಲ್ಲಿ ಲಾಸ್ಟ್ ಡೇ ಆಗಿರೋದ್ರಿಂದ ರೂಮ್ ಕೂಡ ಇವತ್ತಿಗಷ್ಟೇ ನಾವು ಬುಕ್ ಮಾಡಿದ್ದು, ಅಂದರೆ ಇವತ್ತೇ ಲಾಸ್ಟು. 12 ಗಂಟೆಗೆಲ್ಲ ನಾವು ರೂಮ್ ಚೆಕ್ಔಟ್ ಮಾಡಬೇಕು. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಲಗೇಜೆಲ್ಲ ಪ್ಯಾಕ್ ಮಾಡಿ ಮತ್ತು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಇದ್ದೀವಿ. ಅಂದರೆ ಲಗೇಜ್ನ ಆ್ಯಕ್ಚುಲಿ ಮುಂಚೆನೇ ಮಾತಾಡಿದ್ದೀವಿ, ಅಲ್ಲೇ ರೆಸಾರ್ಟಲ್ಲೇ ಇಡ್ಬೋದು ಲಗೇಜ್ ರೂಮಲ್ಲಿ. ಸೊ ಈಗ ನಾವು ಬಂದು ಚೆಕ್ಔಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಲಗೇಜ್ನ ಲಗೇಜ್ ರೂಮಲ್ಲೇ ಇಟ್ಟು ನಾವೀಗ ಹೊರಡ್ತಾ ಇದ್ದೀವಿ. ಸೊ ಇವತ್ತಿಗೂ ಸೇರಿ ನಾವು ಬೈಕ್ನ ಬುಕ್ ಮಾಡ್ಕೊಂಡಿದ್ದು. ಸೊ ಇವತ್ತು ನೈಟು 9 o'clockಗೆ ನಾವು ನಮ್ಮ ಸ್ಕೂಟಿನ ರಿಟರ್ನ್ ಮಾಡಬೇಕಾಗತ್ತೆ. ಸೊ ನಾವು ಈಗ ಹೊರಟಿರೋವಂಥದ್ದು ಓಲ್ಡ್ ಗೋವಾಗೆ. ಅಲ್ಲಿ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಚರ್ಚಿಗೆ ಹೋಗೋಣ ಅಂತೇಳಿ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ನಾವು ನಾರ್ತ್ ಗೋವಾ ಹೋಗಿದ್ವಲ್ವ, ಅಲ್ಲಿ ನಾವು ಕೊನೆಗೆ ಚರ್ಚ್ಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕೊನೆಗೆ ನಾವು ಬ್ಯಾಂಗ್ಳೂರು ಹೊರಡಬೇಕಿತ್ತು. ಸೊ ಆ ಟೈಮಲ್ಲಿ ಚರ್ಚಿಗೆ ಹೋಗೋಣ ಅಂತೇಳಿ ಬಂದ್ವಿ. ಬಟ್ ನಮಗೆ ಕ್ಲೋಸಿಂಗ್ ಟೈಮ್ ಗೊತ್ತಿರಲಿಲ್ಲ. ಸೊ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿತ್ತು, ಅಲೋನೇ ಮಾಡಲಿಲ್ಲ ಅವರು ನಮಗೆ. ಸೊ ನನಗೆ ಅದೊಂದು ಮಿಸ್ ಮಾಡ್ಕೊಂಡಲ್ಲ ಅಂತ ಬೇಜಾರಿತ್ತು. ಸೊ ಈ ಸಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಇವತ್ತೂ ಅಷ್ಟೇ ಲಾಸ್ಟ್ ಡೇನೇ ಇಟ್ಕೊಂಡಿದ್ದೀವಿ. ಬಟ್ ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ, ಅಂದರೆ ಟೈಮಿಂಗ್ಸ್ ಎಲ್ಲ ಮುಂಚೆನೇ ನೋಡ್ಕೊಂಡಿದ್ವಿ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ವಿ. ಇದೆರಡು ಕೂಡ ಫೇಮಸ್ ಚರ್ಚ್ ಅಂತಲೇ ಹೇಳ್ಬೋದು. ಒಂದು ಕೆಥಡ್ರಲ್ ಚರ್ಚ್ ಅಂತೇಳಿ, ಹಾಗೆ ಇನ್ನೊಂದು ಬೆಸಿಲಿಕಾ ಅಂತೇಳಿ. ಈ ಬ್ರಿಡ್ಜ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದ್ರ ಹೆಸರು ಬಂದು ಅಟಲ್ ಸೇತು ಬ್ರಿಡ್ಜ್ ಅಂತೇಳಿ. ನಾವು ಸ್ಟೇ ಮಾಡಿರೋಂತಹ ರೆಸಾರ್ಟಿಂದ ಓಲ್ಡ್ ಗೋವಾ ಬಂದು 1 hour ಆಗುತ್ತೆ ಜರ್ನಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು. ಹಾಗೆ ಹೋಗೋವಾಗ ದಾರಿಲಿ ಕಬ್ಬಿನಲ್ಲಿ ಕಾಣಿಸ್ತು, ಅದನ್ನು ಕುಟ್ಕೊಂಡು ಹೋಗೋಣ ಅಂತೇಳಿ ಗಾಡಿನ ನಿಲ್ಲಿಸಿದ್ವಿ. ತುಂಬಾ ಬಿಸಿಲು, ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀವಿ ಅಂತ ಹೇಳ್ಬೋದು. ಈಗ ನಾವು ಚರ್ಚ್ ರೋಡ್ಗೆ ಬಂದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ರೈಟ್ ಸೈಡ್ಗೆ ಕಾಣ್ತಿದೆಯಲ್ಲ, ಅದೇ ಸೇ ಕೆಥಡ್ರಲ್ ಚರ್ಚ್. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಚರ್ಚ್ ಕಾಣುತ್ತೆ ನೋಡಿ, ಇದು ಬಂದು ಬೆಸಿಲಿಕಾ ಅಂತೇಳಿ. ಸೊ ಬನ್ನಿ ಎರಡಕ್ಕೂ ಕೂಡ ನಾನು ಹೋಗ್ತೀನಿ, ಹೇಗಿದೆ ಏನು ಅಂತೇಳಿ ನೋಡೋಣ. ಸೊ ಫಸ್ಟ್ ನಾವು ಹೋಗ್ತಿರೋ ಅಂಥದ್ದು ಸೇ ಕೆಥಡ್ರಲ್ ಚರ್ಚ್ಗೆ.
ಸೊ ಇದು ಕೆಥಡ್ರಲ್ ಚರ್ಚ್ದು ಬ್ಯಾಕ್ ಫೇಸು. ಸೊ ಇಲ್ಲಿ ತುಂಬಾ ನೆರಳಿತ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೆ ಇಲ್ಲಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಇದು ಬಂದುಬಿಟ್ಟು ಪಾರ್ಕ್. ಸುಮಾರು ಕಡೆ ನಮಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಅಲ್ಲೊಂದು ಕಡೆ ಮ್ಯೂಸಿಯಂ ಕೂಡ ಇತ್ತು, ಅಲ್ಲಿ 20 ರೂಪೀಸ್ ಪೇ ಮಾಡಿ ಹೋದ್ವಿ. ಬಟ್ ಅಲ್ಲೂ ಅಷ್ಟೇ ವಿಡಿಯೋ ಏನೂ ಅಲೋ ಇರಲಿಲ್ಲ. ಈಗ ನೋಡಿದ್ವಲ್ಲ ಚರ್ಚ್ ಒಳಗೂ ಅಷ್ಟೇ ಯಾವುದಕ್ಕೂ ಕೂಡ ಅಲ್ಲಿ ಫೋಟೋ ವಿಡಿಯೋ ಏನು ಮಾಡೋ ಆಗಿರಲಿಲ್ಲ. ಕ್ಯಾಮ್ರಾ ಅಲೋ ಇಲ್ಲ ಅಂತಲೇ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದರು. ಸೊ ಇದು ಬಂದು ಬೆಸಿಲಿಕಾ, ಅದರ ಆಪೋಸಿಟ್ ಇರುವಂತಹ ಚರ್ಚ್. ಸೊ ಇಲ್ಲೂ ಕೂಡ ಮೇ ಬಿ ಅಲೋ ಮಾಡೋದಿಲ್ಲ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಈ ಚರ್ಚಲ್ಲೂ ಅಷ್ಟೇ ಎಲ್ಲೋ ಕೂಡ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಜಸ್ಟ್ ಇದು ಚರ್ಚ್ ಔಟ್ಸೈಡಿಂದ ಅಷ್ಟೇ ವಿಡಿಯೋ ಮಾಡಿರೋ ಅಂಥದ್ದು. ನಾವು ಇಲ್ಲಿ ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡ್ವಿ. ನೀವೇನಾದರೂ ಈ ಚರ್ಚಿಗೆ ಬರ್ತೀರಾ ಅಂತ ಹೇಳಿದ್ರೆ ಟೈಮಿಂಗ್ಸು ಹಾಗೆ ದಿನಾನ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಬನ್ನಿ. ಏನಕ್ಕೆ ಕೆಲವೊಂದು ದಿನ ಹಾಲಿಡೇ ಇರುತ್ತೆ, ಹಾಗೆ ಟೈಮಿಂಗ್ಸ್ ಕೂಡ ಇರುತ್ತಲ್ವ, ಆ ಟೈಮಿಂಗ್ಸಲ್ಲಿ ಅಷ್ಟೇ ಅಲೋ ಮಾಡೋ ಅಂಥದ್ದು. ಸೊ ನಾವು ಚರ್ಚ್ನೆಲ್ಲ ನೋಡಿಕೊಂಡು ಆ ಟೈಮ್ ಬೇರೆ ಆಗಿತ್ತು ಅಂಥೇಳಿ ಹಾಗೆ ಹೊರಗೆ ಊಟಕ್ಕೆ ಬಂದ್ವಿ. ನಾವು ರೆಸಾರ್ಟ್ಗೆ ಬರೋ ಅಷ್ಟೊತ್ತಿಗೆ ಸಂಜೆ 7 ಗಂಟೆನೇ ಆಯಿತು. ಬಟ್ ನಮಗೆ ಟ್ರೈನ್ ಇದ್ದಿದ್ದು ನೈಟ್ 11 o'clock. ಸೊ ಹಾಗಾಗಿ ಅವರು ನಮ್ಮದು ಚೆಕ್ಔಟ್ ಇವತ್ತಾಗಿದ್ದಲ್ವ ಬೆಳಗ್ಗೆ. ಸೊ ಹಾಗಾಗಿ ನಮಗೆ ಇರೋದಕ್ಕೆ ಅಂತೇಳಿ ಅವರು ಗೆಸ್ಟ್ ರೂಮ್ನ ಕೊಡ್ತಾರೆ. ಸೊ ಹೀಗಿದೆ ನೋಡಿ ಗೆಸ್ಟ್ ರೂಮು. ಸೊ ನಾವು ಅಲ್ಲೇ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಇಂಡೋರ್ ಗೇಮ್ಸ್ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ, ಹಾಗೆ ಪ್ಲೇ ಏರಿಯಾದಲ್ಲಿ ಪಾಪುನೂ ಆಟ ಆಡಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಸೊ ನಾವು ಅಲ್ಲೇ ತುಂಬ ಹೊತ್ತು ಗೇಮ್ಸ್ನ ಆಡ್ತಾಯಿದ್ವಿ. ಕೇರಮ್ ಆಗಲಿ, ಟೇಬಲ್ ಟೆನ್ನಿಸ್ಸು, ಚೆಸ್ಸು, ಹಾಗೆ ಈ ರೀತಿಯಾಗಿ ಸುಮಾರು ಗೇಮ್ಸ್ನ ಆಡ್ತಾಯಿದ್ವಿ. ನಿಹಾಲು ಅಷ್ಟೇ ಬೇರೆ ಮಕ್ಕಳಿದ್ರು, ಅವ್ರ ಜೊತೆ ಆಟ ಆಡ್ತಾಯಿದ್ದ. ಸೊ ಅವರೆಲ್ಲ ಹೋದ್ಮೇಲೆ ನಮ್ಮ ಜೊತೆಗೆ ಬಂದು ನನ್ನ ಜೊತೆ ಆಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ಗೇಮ್ನ ಆಡ್ತಾಯಿದ್ದಾನೆ. ಸೊ ನಾವು ಗಾಡಿ ರಿಟರ್ನ್ ಮಾಡಬೇಕಿತ್ತಲ್ವ, ಹಾಗಾಗಿ ಫಸ್ಟ್ ಹೋಗಿ ಊಟ ಮಾಡೋಣ, ಊಟ ಮಾಡಿಬಿಟ್ಟು ಹಾಗೆ ಅವ್ರಿಗೆ ಗಾಡಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಈಗ ಹೊರಗೆ ಬಂದ್ವಿ. ಸೊ ನಾವೀಗ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಟ್ರೈನ್ ಇದ್ದಿದ್ದು ಮಡ್ಗಾಂವ್ ಸ್ಟೇಷನ್ನಿಂದ. ಇದೆ ನೋಡಿ ಮಡ್ಗಾಂವ್ ರೈಲ್ವೆ ಸ್ಟೇಷನ್. ನಾವು ಬುಕ್ ಮಾಡಿದ್ದು 2 AC. ಆ್ಯಕ್ಚುಲಿ ನಾವು ಮಂತ್ರಾಲಯ ಹೋಗಿದ್ವಲ್ವ, ಆವಾಗ 3 AC ಬುಕ್ ಮಾಡಿದ್ವಿ. ಅದು ಆ್ಯಕ್ಚುಲಿ ಅಷ್ಟು ಕಂಫರ್ಟ್ ಇರಲಿಲ್ಲ. ನೀವು ಮಲ್ಕೊಂಡು ಹೋಗ್ತೀರಾ ಅಂದರೆ ಓಕೆ, ಅಂದರೆ ಕುತ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟ್ ಇರಲಿಲ್ಲ 3 AC. 2 AC ಆದರೆ ನನಗೆ ತುಂಬಾ ಆರಾಮಿತ್ತು ಅಂತ ಹೇಳ್ಬೋದು. ನೈಟೇನೋ ಮಲ್ಕೋತೀವಿ, ಬಟ್ ನಮಗೆ ನಾವು ಬ್ಯಾಂಗ್ಳೂರು ರೀಚ್ ಆಗುವಂಥದ್ದು ನೆಕ್ಸ್ಟ್ ಡೇ ಮಧ್ಯಾಹ್ನ 12 ಗಂಟೆಗೆ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಕುತ್ಕೊಳ್ಳೋಕ್ಕಾಗಲಿ ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವೀಗ 2 ACನ ಬುಕ್ ಮಾಡಿದ್ವಿ. ಸೊ ಎಲ್ಲದೂ ಕೂಡ ಟಿಫನ್ ಆಯಿತು. ನಿಹಾಲ್ ಕೂಡ ಟಿಫನ್ ಮಾಡಿಕೊಂಡ. ಸೊ ಹೀಗೂ ಟೈಮ್ ಇತ್ತು, ನಾವು ಬ್ಯಾಂಗ್ಳೂರು ರೀಚ್ ಆಗೋದು 12 ಗಂಟೆಗಲ್ವ. ಸೊ ಹಾಗಾಗಿ ಅವನು ಮಲ್ಕೋತೀನಿ ಅಂತೇಳಿ ಮಲ್ಕೋತಾ ಇದ್ದಾನೆ. ಸೊ ನೋಡಿದ್ರಲ್ಲ ನಾವು ಗೋವಾದಲ್ಲಿ ಯಾವ್ಯಾವ ಪ್ಲೇಸಸ್ಗೆ ಹೋದ್ವಿ ಏನು ಅಂತೇಳಿ ಆಲ್ರೆಡಿ ನಾನು ವೀಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ನಿಮ್ಮೆಲ್ಲರಿಗೂ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.